ಮಂಡ್ಯ ಕ್ಷೇತ್ರವನ್ನ ಕಾಂಗ್ರೆಸ್ ನಾಯಕರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಮಂಡ್ಯದಲ್ಲಿ ಹೇಗಾದರೂ ಮಾಡಿ ಗೆಲ್ಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ವಿವಿಧ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಈ ಪೈಕಿ ಜೆಡಿಎಸ್ಗೆ ಟಕ್ಕರ್ ಕೊಡೋದಕ್ಕೆ ಮಾಸ್ಟರ್ ಪ್ಲಾನ್ ಒಂದನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಒಕ್ಕಲಿಗರ ಕೋಟೆಯಲ್ಲಿ ಪಾರುಪತ್ಯ ಸಾಧಿಸೋದಕ್ಕೆ ಹೊಸ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ. ಸಕ್ಕರೆ ನಾಡಿಗೆ ಅಂದರೆ ಮಂಡ್ಯಗೆ ರಾಹುಲ್ ಗಾಂಧಿ ಅವರನ್ನ ಕರೆತರೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡೋದಕ್ಕಿದ್ದಾರೆ. ಕೈ ನಾಯಕರ ಪ್ರವಾಸದ ಬಗ್ಗೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಅವರು ನಮ್ಮ ಮಂಡ್ಯಕ್ಕೆ ಬರ್ತಾರೆ. ಮತ್ತು ರಾಹುಲ್ ಗಾಂಧಿ ಅವ್ರದ್ದು 17ನೇ ತಾರೀಕು ಫಿಕ್ಸ್ ಆಗತ್ತದೆ. ಮಂಡ್ಯದಲ್ಲಿ 1 ಲಕ್ಷ ಜನ ಸೇರಿಸಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಾ ಇದೀವಿ. ರಾಹುಲ್ ಗಾಂಧಿ ಅವರು ಬರ್ತಾರೆ 17ನೇ ತಾರೀಕು. ಮೋಸ್ಟ್ಲಿ ಅವತ್ತು ಬರ್ಬೋದು, ಇಲ್ಲ ಅವ್ರನ್ನ ಒಂದಿನ ಮಂಡ್ಯದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಮಾಡಿಕೊಡ್ಬೇಕಂತ ಕೇಳ್ಕೊಂಡಿದ್ವಿ. ಆಯ್ತು ಅಂತ ಒಪ್ಕೊಂಡು ನಾನು ನನ್ನ ಕ್ಷೇತ್ರದ ಮಾತಾಡ್ಬೋದಲ್ವಾ, ನಾನು ನನ್ನ ಕ್ಷೇತ್ರದ ಕೇಳಿದ್ದೀನಿ. ಜಿಲ್ಲೆ ಅದು ನಮ್ಮ ಚಲವಣ್ಣ ಅವ್ರು ಕೇಳ್ತಾರೆ. ಆಯ್ತು ಒಪ್ಕೊಂಡಿದ್ದಾರೆ. ಅವ್ರು ನಮ್ಮ ಭಾಳ ಅದ್ಭುತ ಕೆಲಸಗಳನ್ನ ಮಾಡಿದ್ದಾರೆ. ಮಹಿಳಾ ಯೂನಿವರ್ಸಿಟಿಯಿಂದ ಹಿಡಿದು ಕೇವಲ 6 ತಿಂಗಳಲ್ಲಿ ಜನ ನೋಡೋ ಥರ ಕೆಲಸವನ್ನು ರಮ್ಯವರು ಮಾಡಿದ್ದಾರೆ. ಇವತ್ತು ಕೂಡ ಜನ ರಮ್ಯವ್ರ ಬಗ್ಗೆ, ಅವರ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನು ಮಾತಾಡ್ತಾರೆ. ರಮ್ಯವ್ರು ಬಂದರೆ ನಮಗೆ ಭಾಳ ಶಕ್ತಿ ಬರುತ್ತೆ, ಆರೇ ಬಲ ಬಂದಂಗೆ ಆಗುತ್ತೆ. 17ನೇ ತಾರೀಕು ಇಲ್ಲ 20ನೇ ತಾರೀಕು, ಎರಡರಲ್ಲಿ ಒಂದು ದಿನ ಮಂಡ್ಯಕ್ಕೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಒಂದು ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. 1 ಲಕ್ಷ ಜನನ ಸೇರಿಸಿ ಮಾಡ್ತೀವಿ. CM ಅದು ಆ ಥರ ಏನಿಲ್ಲ. ಈಗ ರಾಹುಲ್ ಗಾಂಧಿ ಅವ್ರು ಬಂದಾಗ CM DCM ಬರಬೇಕು ಅಂತ ಏನಿಲ್ಲ. ಬಟ್ CM ಅವ್ರದ್ದು ಒಂದು ಡೇಟ್ ಕೊಡ್ತಾ ಇದ್ದಾರೆ, KR ಪೇಟೆ KR ನಗರ. D.K. ಶಿವಕುಮಾರ್ ಅವ್ರದ್ದು ಒಂದು ದಿನ ಕೊಡ್ತಾ ಇದ್ದಾರೆ. ಅದು ಎಲ್ಲಿ ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಎಲ್ಲ ಈಗ ಆಲ್ಮೋಸ್ಟ್ ಮದ್ದೂರು, ಶ್ರೀರಂಗಪಟ್ಟಣ, KR ಪೇಟೆ KR ನಗರದಲ್ಲಿ ಇದ್ದಾರೆ ಇವತ್ತು ನಮ್ಮ ಅಭ್ಯರ್ಥಿಗಳು. ಈ 2 ದಿನ ರಜಾ ಹೊಸತಡಕ್ಕೂ ಮತ್ತು ಯುಗಾದಿಗೆ ಮಾಡಲ್ಲ. 12ನೇ ತಾರೀಕು ನನ್ನ ಕ್ಷೇತ್ರದಲ್ಲಿದೆ, 16ನೇ ತಾರೀಕು ನನ್ನ ಕ್ಷೇತ್ರದಲ್ಲಿದೆ. ಈ ಮಧ್ಯದಲ್ಲಿ ರಾಹುಲ್ ಗಾಂಧಿ ಅವ್ರ ಫಂಕ್ಷನ್ ಅಟೆಂಡ್ ಮಾಡಬೇಕಾಗುತ್ತೆ, CM ಅವ್ರು ಬಂದಾಗ ಅಟೆಂಡ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಡೆ ನಮ್ಮ ಅಭ್ಯರ್ಥಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿ. ನಂದೀಶ್, ಈಗ ಮಂಡ್ಯಗೆ ರಾಹುಲ್ ಗಾಂಧಿ ಅವರ ಆಗಮನ ಅಥವಾ ರಾಹುಲ್ ಗಾಂಧಿ ಅವರ ಸಮಾವೇಶ ಕಾಂಗ್ರೆಸ್ಗೆ ನಿಜಕ್ಕೂ ಲಾಭ ತಂದು ಕೊಡುತ್ತಾ? ಏನು ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರದು? ಖಂಡಿತ ರಕ್ಷತ್, ಈಗಾಗಲೇ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಸೋಲಿಸಲೇಬೇಕು ಎಂಬ ನಿಟ್ಟಿನಲ್ಲಿ ಕಾಂಗ್ರೆಸ್ ರಣತಂತ್ರವನ್ನು ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಂದರೆ ಒಕ್ಕಲಿಗರ ಕೋಟೆಯಲ್ಲಿ ಕಾಂಗ್ರೆಸ್ ಪಾರುಪತ್ಯವನ್ನು ಸಾಧಿಸಬೇಕು, ಆ ಟಾರ್ಗೆಟನ್ನು ಇಟ್ಕೊಂಡಂತಹ ಕೈ ನಾಯಕರು ಸಾಲು ನಾಯಕರನ್ನು, ರಾಜ್ಯ ಹಾಗೂ ರಾಷ್ಟ್ರ ನಾಯಕರನ್ನು ಕರೆಸಿ ಒಂದು ರೀತಿ ತಂತ್ರಗಾರಿಕೆಯನ್ನು ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೆಲುವನ್ನು ಸಾಧಿಸಲೇಬೇಕು ಎಂಬ ನಿಟ್ಟಿನಲ್ಲಿ ಈ ರೀತಿಯ ಪ್ಲ್ಯಾನನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ರಾಷ್ಟ್ರ ನಾಯಕರಾದಂತಹ ರಾಹುಲ್ ಗಾಂಧಿ ಅವರನ್ನ ಮಂಡ್ಯಕ್ಕೆ ಕರೆಸಿ ಒಂದು ಬೃಹತ್ ಸಮಾವೇಶವನ್ನು ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನ ಕಾಂಗ್ರೆಸ್ ಪಡೆ ಮಾಡಿಕೊಡ್ತಾ ಇರುವಂಥದ್ದು. ಅಂದರೆ ಏಪ್ರಿಲ್ 17 ಅಥವಾ 20ನೇ ತಾರೀಕು ಆ ಒಂದು ಬೃಹತ್ ಸಮಾವೇಶ, ಅಂದರೆ ಇನ್ನೂ ಕೂಡ ದಿನಾಂಕ ಒಂದು ಮಾತ್ರ ನಿಗದಿ ಆಗಬೇಕು. ಅವರು ಬರುವುದಂತೂ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಬೃಹತ್ ಸಮಾವೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲದೆ ಕೇವಲ ರಾಹುಲ್ ಗಾಂಧಿ ಅವರು ಅಷ್ಟೇ ಅಲ್ಲ, CM ಸಿದ್ದರಾಮಯ್ಯನವರು ಮತ್ತು DCM D.K. ಶಿವಕುಮಾರ್ ಅವರು ಇಬ್ಬರೂ ಕೂಡ ಬೇರೆ ಬೇರೆ ದಿನಗಳಲ್ಲಿ ಒಂದು ಪ್ರಚಾರವನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ತ್ರಿಮೂರ್ತಿಗಳ ಅಸ್ತ್ರವನ್ನು ಬಳಸಿ ಈ ಬಾರಿ ಮಂಡ್ಯವನ್ನು ಕೈ ವಶಪಡಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಸಮುದಾಯದ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ, ಅಂದರೆ ಅದೆಲ್ಲವನ್ನು ಕೂಡ ಕ್ರೋಢೀಕರಣ ಮಾಡಿಕೊಂಡು ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವಿಗೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಸಾಲು ಸಭೆಗಳನ್ನು, ಸಮಾರಂಭಗಳನ್ನ ಮಾಡಿಕೊಂಡು ಒಂದು ರೀತಿ ಎಲ್ಲ ರೀತಿಯ ಪ್ಲಾನ್ ಅನ್ನು ಇದೀಗ ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಈಗಾಗಲೇ ನಟಿ ರಮ್ಯಾ ಅವರನ್ನು ಕೂಡ ಮಂಡ್ಯಕ್ಕೆ ಕರೆತಂದು ಪ್ರಚಾರ ಮಾಡ್ತೀವಿ ಎಂಬ ನಿಟ್ಟಿನಲ್ಲಿ ಈಗಾಗಲೇ ಮಂಡ್ಯದ ಕೈ ಶಾಸಕ ಗಣಿಗ ರವಿಕುಮಾರ್ ಅವರು ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ ಇದೆಲ್ಲದರ ಹಿಂದೆ ನೇರ ಒಂದೇ ಒಂದು ಟಾರ್ಗೆಟ್, ಕುಮಾರಸ್ವಾಮಿ ಅವರನ್ನ ಸೋಲಿಸಬೇಕು, ಮಂಡ್ಯದಲ್ಲಿ ಕೈ ಅಭ್ಯರ್ಥಿ ಗೆಲುವನ್ನು ಸಾಧಿಸಬೇಕು, ಒಕ್ಕಲಿಗರ ಕೋಟೆಯಲ್ಲಿ ಪಾರುಪತ್ಯವನ್ನು ಸಾಧಿಸಬೇಕು ಎಂಬ ರೀತಿಯ ಒಂದು ಎಲ್ಲ ರೀತಿಯ ತಯಾರಿಯನ್ನು ಈಗಾಗಲೇ ಕಾಂಗ್ರೆಸ್ ಪಡೆ ಮಾಡಿಕೊಂಡಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ನಂದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.